ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ನಗರದಲ್ಲಿ ನಡೆಯುತ್ತಿವೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು. ನಿತ್ಯ ಟ್ರಾಫಿಕ್ ಕಿರಿಕಿರಿ ಅನುಭವಿಸುತ್ತಿರುವ ಸಾರ್ವಜನಿಕರು. ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆಯ ಕಳಶಗಳು ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿ ಹೊತ್ತ ವಿಶ್ವ ಹಿಂದೂ ಪರಿಷತ್ ಪದಾಧಿಕಾರಿಗಳು. ಗುಬ್ಬಿ ಪಟ್ಟಣದಲ್ಲಿ ಆಯೋಜಿಸಿದ್ದ ಜನತಾ ದರ್ಶನ ಕಾರ್ಯಕ್ರಮ. ಸಾರ್ವಜನಿಕರ ಸಮಸ್ಯೆ ಆಲಿಸಿದ ಶಾಸಕ ಎಸ್ಆರ್ ಶ್ರೀನಿವಾಸ್. ವಾರ್ತೆಗಳ ವಿವರ. ಬಳ್ಳಾರಿ ನಗರದ ದುರ್ಗಮ್ಮ ದೇವಸ್ಥಾನದ ವೃತ್ತ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು ನಿತ್ಯ ಕಿರಿಕಿರಿ ಅನುಭವಿಸುವಂತಾಗಿದೆ. ಬಳ್ಳಾರಿ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ಅದರಲ್ಲಿ ಪ್ರಮುಖವಾಗಿ ರಾಯಲ್ ವೃತ್ತದಲ್ಲಿ ಗಡಿಯಾರ ಸ್ತಂಭ ಹಾಗೆ ದುರ್ಗಮ್ಮ ದೇವಸ್ಥಾನದ ವೃತ್ತದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದು ಇದರಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದೆ. ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿರುವುದು ಒಂದು ಒಳ್ಳೆಯ ವಿಚಾರವಾದರೆ ಟ್ರಾಫಿಕ್ ಸಮಸ್ಯೆಯಿಂದ ಕಿರಿಕಿರಿ ಉಂಟಾಗುತ್ತಿರುವುದು ಮತ್ತೊಂದು ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಹೋರಾಟಗಾರ ಆರ್ ವೆಂಕಟರೆಡ್ಡಿ ಮಾತನಾಡಿ, ಟ್ರಾಫಿಕ್ ಸಮಸ್ಯೆಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಚಲಾನಗಳು 50% ಸಿಬ್ಬಂದಿ ಚಲಾನಗಳು ಹಾಕಬೇಕು, 50% ಸಿಬ್ಬಂದಿ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು. ಇವರು ಎಲ್ಲರೂ 100ಕ್ಕೂ 100 ಚಲಾನಗಳು ಹಾಕಿದೆ ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ. ಬೆಂಗಳೂರು ರಸ್ತೆಯಲ್ಲಿ ಅದೇ ಪರಿಸ್ಥಿತಿ. ಈಗ ಒಬ್ಬ ಹೋಟೆಲ್ಗಳ ಹತ್ರ ಆಗಲಿ ಮತ್ತು ಬಾರ್ಗಳ ಹತ್ರ ಆಗಲಿ ಮತ್ತು ಮಾಲ್ಗಳ ಹತ್ರ ಆಗಲಿ ಇವರೇನು ಮಾಡಬೇಕು, ಅವ್ರಿಗೆ ನೋಟಿಸ್ ನೀಡಬೇಕು. ನೀವೇ ಒಬ್ಬ ಟ್ರಾಫಿಕ್ ವಾರ್ಡನ್ ಮಾಡ್ಕೋಬೇಕು. ಅವರೇ ಕಂಟ್ರೋಲ್ ಮಾಡಬೇಕು. ಕೂಲ್ ಕಾರ್ನರ್ ಹತ್ರ, ಮಯೂರ ಹೋಟ್ಲ್ ಹತ್ರ, ರಾಯಲ್ ಸರ್ಕಲ್ ಹತ್ರ, ವಿಮ್ಸ್ ಹತ್ರ, ಮೋತಿ ಸರ್ಕಲ್ನಲ್ಲಿ ವಾಹನಗಳು ಒಂದರ ಹಿಂದೆ ಒಂದು 3 ವಾಹನಗಳು ನಿಲ್ಲಿಸಿ ಟ್ರಾಫಿಕ್ ತುಂಬ ತೊಂದರೆ ಆಗ್ತಾಯಿದೆ. ಆಮೇಲೆ ದೊಡ್ಡ ಅಪಘಾತಗಳು ಆಗ್ತಾಯಿದ್ದಾವೆ. ಮತ್ತು ಇದು ಭಾರಿ ವಾಹನಗಳಿಂದ ಹಲವಾರು ಗುಂಡಿಗಳು ಬಿದ್ದು ಬಳ್ಳಾರಿ ರಸ್ತೆಯಲ್ಲಿ ಎಲ್ಲ ಗುಂಡಿಗಳೇ ಕಾಣ್ತಾ ಇದ್ದು ಬಿಟ್ಟರೆ ಅಲ್ಲಿ ರೋಡ್ಗಳೇ ಕಾಣ್ತಾ ಇಲ್ಲ. ದಯವಿಟ್ಟು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳು ಎಲ್ಲ ಸಿಬ್ಬಂದಿ ಚಲಾನಗಳು 50% ಹಾಕಿರಿ, ಟ್ರಾಫಿಕ್ ಕಂಟ್ರೋಲು 50% ಸಿಬ್ಬಂದಿ ಮಾಡಿರಿ. ಅಂತೆಯೇ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಎಸ್ಪಿ ಅವರ ಗಮನಕ್ಕೆ ತಂದಾಗ ಸಾರ್ವಜನಿಕರ ಸಹಕಾರದೊಂದಿಗೆ ಟ್ರಾಫಿಕ್ ಸಮಸ್ಯೆ ಪರಿಹರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ನಾವು ಟ್ರೈಂಗ್ ಟು ಡೂ ಸಮ್ ಇನಿಷಿಯೇಟಿವ್ಸ್. ಇದರಲ್ಲಿ ಸಿಟಿಜನ್ ವಾಲಂಟಿಯರ್ಸ್ನ ಟ್ರಾಫಿಕ್ ವಾರ್ಡನ್ಸ್ ಆಗಿ ತಗೋಬೇಕಂತ ಒಂದು ಪ್ಲ್ಯಾನ್ ಇದೆ. ಕೆಲವು ಜನ ಕೂಡ ಮುಂದೆ ಬಂದಿದ್ದಾರೆ. ಅವ್ರನ್ನ ವಾಲಂಟಿಯರ್ಸ್ ಆಗಿ ತೊಗೊಂಡು ಅವರಿಂದ ಕೂಡ ಸ್ವಲ್ಪ ಟ್ರಾಫಿಕ್ ರೆಗ್ಯುಲೇಷನ್ ಮಾಡ್ತೀವಿ. ನಮ್ಮಲ್ಲಿ ಒಂದೇ ಟ್ರಾಫಿಕ್ ಸ್ಟೇಷನ್ ಇರುವುದರಿಂದ ಸಿಬ್ಬಂದಿ ಕೊರತೆ ಇದೆ. ಇದನ್ನು ನಾವು ಇಂಪ್ರೂವ್ ಮಾಡ್ತೀವಿ. ಇನ್ನು ದುರ್ಗಮ್ಮ ದೇವಸ್ಥಾನದ ವೃತ್ತವು ಅಭಿವೃದ್ಧಿಯಾಗುತ್ತಿದ್ದು ಈಗಾಗಲೇ ಕಳೆದ 15 ದಿನಗಳಿಂದ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಇದರಿಂದ ಈ ರಸ್ತೆಗಳಲ್ಲಿ ಓಡಾಡುತ್ತಿದ್ದ ವಾಹನಗಳಿಗೆ ಬೇರೆ ರಸ್ತೆಯಲ್ಲಿ ಓಡಾಡಲು ಮಾರ್ಗಗಳ ಬದಲಾವಣೆ ಮಾಡಲಾಗಿದ್ದು ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಅವರು ಮಾಹಿತಿ ನೀಡಿದ್ದಾರೆ. ಕೆಲವು ರಿಪೇರ್ ವರ್ಕ್ಸ್ ಕೂಡ ನಡ್ತಾ ಇದೆ. ಅದಕ್ಕೆ ಡೈವರ್ಷನ್ಸ್ ಎಲ್ಲ ಮಾಡಿದ್ವಿ. ದುರ್ಗಮ್ಮ ಸರ್ಕಿಲ್ ಮೇಜರ್ ಸರ್ಕಿಲ್ ಅಲ್ಲಿ ಡೈವರ್ಷನ್ ಮಾಡಿದ ಕಾರಣ ಮೋತಿ ಸರ್ಕಿಲ್ನಲ್ಲಿ ರಾಯಲ್ ಸರ್ಕಲ್ನಲ್ಲಿ ಸ್ವಲ್ಪ ಮೂಮೆಂಟ್ ಜಾಸ್ತಿ ಆಗಿದೆ. ಅದೇ ರೀತಿ ಈ ಟ್ರಾಫಿಕ್ ಸಿಗ್ನಲ್ಸ್ ಕೂಡ ಅಂದರೆ ಆಲ್ರೆಡಿ ಕೆಲವು ಕಡೆ ಇದೆ, ಅದನ್ನು ನಾವು ರಿನೋವೇಟ್ ಮಾಡಿ ಯೂಸ್ ಮಾಡ್ತಾಯಿದ್ವಿ. ಬಟ್ ಇನ್ನೂ ಮೇಜರ್ ಸರ್ಕಲ್ಸಲ್ಲಿ ಇನ್ನೂ ಹಾಕಿಸ್ಬೇಕು. ಬಟ್ ಕೆಲವು ರೋಡ್ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ಸ್ ಇವೆಲ್ಲ ಇರೋದರಿಂದ ಇದೆಲ್ಲ ಕಾಂಪ್ರಿಹೆನ್ಸಿವ್ ಆಗಿ ಮಾಡಬೇಕು, ಹೋಲಿಸ್ಟಿಕ್ ಆಗಿ ಮಾಡಬೇಕು. ಬಳ್ಳಾರಿಯ ಪಟೇಲ್ ನಗರದ ಬಾಲಾಜಿ ಯುವಕ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ವೈದೇಹಿ ಆಸ್ಪತ್ರೆಯ ಸಹಯೋಗದಲ್ಲಿ ಬಾಲಾಜಿ ಯುವಕ ಸಂಘದಿಂದ ಬಳ್ಳಾರಿಯ ಪಟೇಲ್ ನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಶಿಬಿರದಲ್ಲಿ ಹಲವರು ಆಗಮಿಸಿ ಹೃದಯ ಸಂಬಂಧ ಕಾಯಿಲೆಗಳು, ಮೂತ್ರಪಿಂಡ ಸಂಬಂಧಿತ ಕಾಯಿಲೆಗಳು, ನರರೋಗ ಸಂಬಂಧಿತ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆದರು. ಅದೇ ರೀತಿ ಅವಶ್ಯಕವಿದ್ದ ಔಷಧಗಳನ್ನು ಉಚಿತವಾಗಿ ನೀಡಲಾಯಿತು. ಈ ವೇಳೆ ಶಿಬಿರ ಆಯೋಜಕರು ಮಾತನಾಡಿದ್ದು ಹೀಗೆ. ವಾರ್ಡ್ ನಂಬರ್ 20 ನಾವು ಬಾಲಾಜಿ ಯುವಕ ಸಂಘ ಅಂತೇಳಿ 20 ವರ್ಷದಿಂದ ಸತತವಾಗಿ ಸಮಾಜ ಸೇವೆಯನ್ನು ಮಾಡ್ಕೊತ ಬರ್ತಾಯಿದ್ದೀನಿ. ಈ ವಾರ್ಡ್ನಲ್ಲಿ
ಈ ವಾರ್ಡ್ ಅಂತಲ್ಲ, ಎಲ್ಲ ನಮ್ಮ ಡಿಸ್ಟಿಕ್ನ ಎಲ್ಲೆಲ್ಲಿ ಸ್ವಲ್ಪ ಕಡು ಬಡವರು ಇರ್ತಾರೋ ಅಲ್ಲಿ ಹೆಲ್ತ್ ಕ್ಯಾಂಪ್ಗಳು ಮಾಡೋದು, ಅವರಿಗೋಸ್ಕರ ಏನು ಬೇಕಾದರೂ ನಮ್ಮ ಕಾಯಿಲಾದಷ್ಟು ನಮ್ಮ ಸಂಘದ ವತಿಯಿಂದ ಸಹಾಯ ಮಾಡ್ಕೊತ ಬರ್ತಾಯಿದ್ದೀನಿ. ಈ ವಾರ್ಡ್ನಲ್ಲಿ ಲೈಟ್ ಆಗಿರ್ಬೋದು, ವಿದ್ಯುತ್ ದೀಪ ಆಗಿರ್ಬೋದು, ಬಡವರಿಗೆ ಲೇಡೀಸ್ ಟೈರಿಂಗ್ ಕಾರ್ಯಕ್ರಮ ಆಗಿರ್ಬೋದು, ಮೆಹಂದಿ ಕಾರ್ಯಕ್ರಮ ಆಗಿರ್ಬೋದು, ಮೆಡಿಕಲ್ ಕ್ಯಾಂಪ್ಗಳಾಗಿರ್ಬೋದು. ಇಂಥ ಮೆಡಿಕಲ್ ಕ್ಯಾಂಪ್ಗಳು ಭಾಳಷ್ಟು ಮಾಡಿದ್ದೀವಿ. ಇವತ್ತು ಈ ಮೆಡಿಕಲ್ ಕ್ಯಾಂಪ್ ಉದ್ದೇಶ ಏನಂದರೆ ಹಾರ್ಟ್ ಬಗ್ಗೆ ಹಾಗೂ ಕ್ಯಾನ್ಸರ್ ಬಗ್ಗೆ, ನರಗಳ ಬಗ್ಗೆ, ಮೂತ್ರಪಿಂಡಗಳ ಬಗ್ಗೆ, ಕಿಡ್ನಿಯಲ್ಲಿ ಕಲ್ಲಿದ್ದರೆ ಇಂಥ ಒಂದು ವೈದ್ಯಕೀಯ ಹಾಸ್ಪಿಟ್ಲ್ ಕಡೆಯಿಂದ ನಮ್ಮ ಸಂಘ ಸಂಸ್ಥೆಯಿಂದ ಅವರಿಗೆ ಉಚಿತವಾಗಿ ಒಂದು ಆಪ್ರೇಷನ್ಸ್ ಮಾಡುವ ಒಂದು ವ್ಯವಸ್ಥೆ, ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ವಾರ್ಡಿನ ಜನತೆಗೆ ಬಹಳಷ್ಟು ಒಂದು ಸೇವೆ ಮಾಡೋ ಅವಕಾಶ ನನಗೆ ಸಿಕ್ಕಿದೆ. ನಾನು ಬಹಳಷ್ಟು ಸೇವೆಯನ್ನು ಮಾಡ್ತಾ ಈ ವಾರ್ಡ್ನಲ್ಲಿ ನನಗೆ ಉದ್ದೇಶ ಇಷ್ಟೇ, ಒಂದು ರಾಜಕೀಯ ಅಂತಲ್ಲ ಏನಂತಲ್ಲ, ನನ್ನ ಜನರಿಗೆ ಒಂದು ಒಳ್ಳೇದು ಮಾಡಬೇಕು. ನನ್ನಿಂದ ಒಂದು 10 ಜನಕ್ಕೆ ಒಳ್ಳೇದಾದರೆ ಅಷ್ಟೇ ಸಾಕು, ಅದು ನನಗೆ ಒಂದು ತೃಪ್ತಿ ಕೊಡುವಂಥ ಒಂದು ಜೀವನ ಅಂತೇಳಿ ಭಾವಿಸುತ್ತಾ ಈ ಅಸೋಸಿಯೇಷನ್ಗೆ ಬಹಳಷ್ಟು ಜನ ನನಗೆ ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಅವರು ಕೂಡ ಹಿಂದೆಲಿಂದ ಕೂಡ ನೀವು ಮುಂದೆ ಮಾಡಿ ನಾವೆಲ್ಲ ಇರ್ತೀವಿ ಅಂತೇಳಿ ಹಿರಿಯರು ಕೂಡ ನನಗೆ ಬಹಳಷ್ಟು, ಒಬ್ಬ ರಾಜಕಾರಣಿಗಳಾಗಿರ್ಬೋದು, ನಮ್ಮ ಸಂಘದ ಸದಸ್ಯರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ನನಗೆ ಒಂದು ಅಭಿಮಾನದಿಂದ ಒಂದು ನನಗೆ ವೆಲ್ಕಮ್ ಮಾಡ್ತಾಯಿದ್ದಾರೆ. ಆ ಒಂದು ಇತ ದೃಷ್ಟಿಯಿಂದ ನಾನು ಇಂಥ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಸಿಗ್ತಾಯಿದೆ. ಅಂಥವ್ರು ನನಗೆ ಸಹಕಾರ ಮಾಡೋದ್ರಿಂದ ನಾನು ಹೆಚ್ಚಿನ ಮಾಡ್ತೀನಿ. ನಾನು ಏನೇ ಮಾಡಿದ್ರು ನಾನು ಸ್ವಂತ ಖರ್ಚಿದ್ದು ಮಾಡ್ತೀನಿ. ಇನ್ನೊಬ್ಬರ ಒಂದು ರೊಕ್ಕ ಇಸ್ಕೊಂಡು, ಇನ್ನೊಬ್ಬರು ಲೀಡ್ಗಳ ಹತ್ರ ಇಸ್ಕೊಂಡು, ಇನ್ನೊಬ್ಬರ ಹತ್ರ ನಮ್ಮ ಸಂಘ ಸಂಸ್ಥೆಯವ್ರ ಹತ್ರ ಇಸ್ಕೊಂಡು ಅಂಥ ವ್ಯಕ್ತಿ ನಾನಲ್ಲ. ಏನಿದ್ರು ನಾನು ಸ್ವಂತ ವೆಚ್ಚದಿಂದ ನನ್ನ ಮನಸ್ಸಿಗೆ ಬಂದರೆ ಜನರುಗಳು ಒಳ್ಳೆಯದಾಗುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾಯಿದ್ದೀನಿ. ಗುಬ್ಬಿ ಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಶಾಸಕ SR ಶ್ರೀನಿವಾಸ್ ಅವರು ಜನತಾ ದರ್ಶನ ನಡೆಸಿ ಜನರ ಸಮಸ್ಯೆಗಳನ್ನು ಆಲಿಸಿ ಅಹವಾಲುಗಳನ್ನು ಸ್ವೀಕರಿಸಿದರು. ಗುಬ್ಬಿ ಪಟ್ಟಣದಲ್ಲಿ ಶಾಸಕರ ಕಚೇರಿಯಲ್ಲಿ ಶಾಸಕ SR ಶ್ರೀನಿವಾಸ್ ಜನತಾ ದರ್ಶನ ಕಾರ್ಯಕ್ರಮ ನಡೆಸಿದರು. ಈ ವೇಳೆ ಕಚೇರಿಗೆ ಆಗಮಿಸಿದ್ದ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ನೀರಿನ ಲಭ್ಯತೆ ನೋಡಿಕೊಂಡು ಹೆಚ್ಚಿನ ಕೊಳವೆ ಬಾವಿಗಳನ್ನು ಕೊರೆಸಲಾಗುವುದು ಹಾಗೂ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗದಂತೆ ನೀರು ಲಭ್ಯವಿರುವ ರೈತರಿಗೆ ಮೇವು ಬೀಜದ ಕಿರುಪಟ್ಟಣಗಳನ್ನು ವಿತರಿಸಲಾಗಿದೆ. ಇನ್ನಿತರ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ನೀರಿನ ತೊಂದರೆಗೆ ಅಲ್ಲಲ್ಲಿ ಹುಡುಕಿ ಸುಮಾರು 6-7 ಕೋಟಿ ಹೊರಿಸಿದ್ದೀವಿ. ಇನ್ನೂ ಸುಮಾರು 16-17 ಕಡೆ ನಾವು ಈ ನೀರಿನ ಸಮಸ್ಯೆ ಬರ್ಬೋದು ಅಂತ ಹೇಳ್ಬಿಟ್ಟು ಸಮಸ್ಯಾತ್ಮಕ ವಿಲೇಜ್ಗಳನ್ನು ಗುರುತಿಸ್ಕೊಂಡಿದ್ದೀವಿ. ಈಗ ಸರ್ಕಾರ ನಮಗೆ ಹಣಕ್ಕೇನು ಕೊರತೆ ಇಲ್ಲ, ಬರ ನೀಗಿಸ್ಲಿಕ್ಕೆ. ನಮಗೂ ಮತ್ತು ಪಶು ಆರೋಗ್ಯ ಇಲಾಖೆಯಿಂದ ನಾವು ಎಲ್ಲ ಕಡೆಗೂ ಎಲ್ಲೆಲ್ಲಿ ನೀರಿನ ಲಭ್ಯತೆ ಇದೆಯೋ ಅಲ್ಲೆಲ್ಲ ರೈತರಿಗೂ ಕೂಡ ಅವರು ಮೇವು ಬೆಳೀಲಿಕ್ಕೆ ಪಾಟದ ಕಿಟ್ಗಳನ್ನೆಲ್ಲ ಕೊಟ್ಟಿದ್ದೀವಿ. ಮತ್ತು ನಿರಂತರವಾಗಿ ನಾನು ಎಲ್ಲ ಗ್ರಾಮ ಪಂಚಾಯತಿ ಪಿಡಿಒಗಳ ಸಂಪರ್ಕದಲ್ಲಿದ್ದೀನಿ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಸಂಪರ್ಕದಲ್ಲಿದ್ದೀನಿ. ಪ್ರತಿ ವಾರವೂ ಮೀಟಿಂಗ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಮಂಡೇ ನಾವು ಅದ್ರ ಬಗ್ಗೆ ಎಲ್ಲ PDOಗಳು, ತಾಲೂಕು ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ಕರೆದು ಮೀಟಿಂಗ್ ಮಾಡ್ತೀವಿ. ನಾವೇ ಎಲ್ಲೆಲ್ಲಿ ಪ್ರಾಬ್ಲಮ್ ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ಮುಂದಾಲೋಚನೆ ಇಟ್ಕೊಂಡು ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಈಗ ಪ್ರೆಸೆಂಟ್ ಒಂದು 7-8 ಕಡೆ ಪ್ರಾಬ್ಲಮ್ ಇತ್ತು, 8 ಬೋರ್ಗಳನ್ನ ಕೊಡಿಸಿದ್ದೀವಿ. ಓಕೆ, ಪಂಪು ಮೋಟ್ರುಗಳನ್ನ ಅಳವಡಿಸ್ತಕ್ಕಂಥದ್ದು ಮಾಡ್ತೀವಿ. ನಾವು ಎಲ್ಲೂ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಮತ್ತೊಂದು ಸಮಸ್ಯೆ ಈ ತಾಲೂಕಿನಲ್ಲಿ ಇಲ್ಲ. ಬರ ಪರಿಹಾರ ಹಣವನ್ನು ಸರ್ಕಾರ ಈಗಾಗಲೇ ಪ್ರತಿ ರೈತರಿಗೂ 2,000 ರಿಲೀಸ್ ಮಾಡಿದೆ, ಕೊಡ್ತಾ ಇದೆ, ಎಲ್ಲ ರೈತರ ಅಕೌಂಟ್ಗೆ ಕಳಿಸ್ತಾ ಇದೆ. ಕೇಂದ್ರ ಸರ್ಕಾರ ಸುಮಾರು 4 ತಿಂಗಳಾಯಿತು ಬರ ಅಧ್ಯಯನ ತಂಡ ಬಂದು, ಅಲ್ಲಿಂದ ಮುಖ್ಯಮಂತ್ರಿಗಳು ಪತ್ರ ಬರೆದವ್ರೆ. ಮುಖ್ಯಮಂತ್ರಿಗಳು ಚೀಫ್ ಮಿನಿಸ್ಟರ್ ಕಾಣಕ್ಕೆ ಮತ್ತು ಫೈನಾನ್ಸ್ ಮಿನಿಸ್ಟರ್ ಕಾಣಕ್ಕೂ ಕೂಡ ರಿಕ್ವೆಷನ್ ಕಳಿಸಿದ್ದಾರೆ. ಆದರೂ ಕೂಡ ಕೇಂದ್ರ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇದರಲ್ಲಿ ದೇಶ ಅಂತ ಹೇಳ್ಕೊಂತಿರ್ತಾರೆ. ಪುಲ್ವಾಮಾ ಗಲಾಟೆ ಮಾಡಿಸಿದ್ರು, ಅವ್ರು ಇವರೇ ಎಲೆಕ್ಷನ್ ಬಂದರೆ ಯಾವುದಾದ್ರೂ ಒಂದು ಕ್ರಿಯೇಟ್ ಮಾಡ್ತಾರೆ. ಅದೇ ಪಾಸ್ ಕೊಟ್ಟಿರ್ತಕ್ಕಂಥದ್ದು ಇವರು ಸಿಂಹ ಅಂತ ಪ್ರತಾಪ್ ಸಿಂಹ ಕೊಟ್ಟಿರ್ತಕ್ಕಂಥದ್ದು. ಪ್ರತಾಪ್ ಸಿಂಹ ಕೊಡದಲೇ ಅದೇ ಕಾಂಗ್ರೆಸ್ನವರು ಮತ್ತೊಬ್ಬರು ಅಪ್ಪಿತಪ್ಪಿ ಯಾರೋ ಪೀರ್ ಸಾಬ್ನು ಇನ್ನೊಬ್ಬ ಸಾಬ್ರು ಯಾರು ಕೊಟ್ಟಿದ್ರೆ ಎಷ್ಟು ಅಡ್ವಾಂಟೇಜ್ ತಗೊಳ್ಳೋರು. ಈ ದೇಶದಾಗ ಎಷ್ಟು ಗಲಾಟೆಗಳು ಮಾಡ್ತಾರೆ. ಪ್ರತಾಪ್ ಸಿಂಹ ಕೊಟ್ಟಿರೋದ್ರಿಂದ ಅದನ್ನ ಎನ್ಕ್ವೈರಿನೇ ಮಾಡ್ತಾ ಇಲ್ಲ. ಪ್ರತಾಪ್ ಸಿಂಹ ಹೆಂಗೆ ಕೊಟ್ಟ, ಯಾವ ಮೂಲದಿಂದ ಕೊಟ್ಟ, ಪ್ರತಾಪ್ ಸಿಂಹ ಹೆಂಗೆ ಕೊಡಕ್ಕೆ ಬರುತ್ತೆ, ಅವೆಲ್ಲ ಅವನು ತನಿಖೆ ಮಾಡಬೇಕು. ಇಮಿಡಿಯೇಟಾಗಿ ಪ್ರತಾಪ್ ಸಿಂಹನ ಅವನ ಮೆಂಬರ್ಶಿಪ್ಪಿಂದ ವಜಾ ಮಾಡಬೇಕು. ಅದೇ ಮೊನ್ನೆ ಒಂದು ಹೆಣ್ಮಗನ MP ಅವನ ಒಂದು ಹೆಣ್ಮಗ ವಜಾ ಮಾಡಿರು. ಇನ್ನೂ ಒಬ್ರಿಗೊಂದು ನೀತಿ, ಇನ್ನೊಬ್ರಿಗೊಂದು ನೀತಿ. ಕೇಂದ್ರ ಸರ್ಕಾರದ ಅವ್ರ ಪರವಾಗಿರ್ತಕ್ಕಂಥವ್ರಿಗೆ ಒಂದು ನೀತಿ, ಅವ್ರು ಎಷ್ಟು ಲೂಟಿ ಮಾಡಿದ್ರು ಬಿಡ್ತಾರೆ. ವಿರೋಧ ಪಕ್ಷದವ್ರು ಯಾವುದಾದ್ರೂ ಅವರು ನ್ಯಾಯಯುತವಾಗಿ ದುಡಿದಿದ್ರು ಅವ್ರ ಮೇಲೆ ರೈಡ್ ಮಾಡಿಸ್ತಾರೆ. ಇಡೀ ಇಂಡಿಯಾದಲ್ಲಿ ಒಬ್ಬ BJP ಮೇಲೆ ಇದುವರೆಗೂ IT ಆಗಿರ್ಬೋದು, ಮತ್ತು ಯಾವುದು ಮೀಡಿಯಾ ರೈಡ್ ಆಗಿರೋದು ಯಾವ್ದಾರ ಒಂದಿದೆಯಾ? CBI ಆಗಿರ್ಬೋದು, ಯಾವ್ದಾರು ರೈಡ್ ಆಗಿರೋದು ಒಂದು ನಿದರ್ಶನ ಇದೆಯಾ?
ಈ ದೇಶದಲ್ಲಿ ಲೂಟಿ ಮಾಡೋಕ್ಕಿರ್ತಕ್ಕಂಥದ್ದೇ BJP. ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಮೋದಿ 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 ಅಂತ ಓಟ್ ಹಾಕ್ತಾರೆ. ಈಗ ಸರ್ಕಾರ ಈ ದೇಶದಾಗೆ ಸರ್ಕಾರ ರಚನೆ ಆದಾಗಲಿಂದಲೂ ಕಳೆದ 10 ವರ್ಷ ಮನಮೋಹನ್ ಸಿಂಗ್ ಸರ್ಕಾರ ಇಳಿಯವರೆಗೂ 1,70,000 ಕೋಟಿ ಸಾಲ ಮಾಡಿದ್ದಾರೆ. ಈಗ 6 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಯಾರು ದೇಶ ಹಾಳು ಮಾಡೋದು? ಪ್ರತಿಯೊಬ್ಬರ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ತಲೆ ಮೇಲೂ ಸಾಲ ಮಾಡಿದ್ದಾರೆ. ಇವರು ಈ ದೇಶ ಬಿಡ್ತಾರ? ಅದರಿಂದ ಜನ ಅರ್ಥ ಮಾಡ್ಕೊಬೇಕು ಮುಂದಿನ ದಿನದಲ್ಲಿ. ಅಯೋಧ್ಯೆಯ ಶ್ರೀರಾಮ ಮಂದಿರದಿಂದ ತಂದಂತಹ ಮಂತ್ರಾಕ್ಷತೆಯನ್ನ ಬಳ್ಳಾರಿ ಜಿಲ್ಲೆಯ ಮನೆ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ಆಗಮಿಸಿದ್ದ ಸ್ವಾಮೀಜಿಗಳು ವಿವಿಧ ತಾಲೂಕುಗಳ ವಿಶ್ವ ಹಿಂದೂ ಪರಿಷತ್ನ ಪದಾಧಿಕಾರಿಗಳಿಗೆ ಮಂತ್ರಾಕ್ಷತೆಯ ಕಳಶಗಳನ್ನ ವಿತರಣೆ ಮಾಡಿದರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದಿಂದ ತಂದ ಮಂತ್ರಾಕ್ಷತೆಯನ್ನ ಬಳ್ಳಾರಿ ಜಿಲ್ಲೆಯ ಎಲ್ಲ ಮನೆ ಮನೆಗೂ ತಲುಪಿಸಬೇಕು ಎಂಬ ಉದ್ದೇಶದಿಂದ ವಿಶ್ವ ಹಿಂದೂ ಪರಿಷತ್ನ ಪದಾಧಿಕಾರಿಗಳು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಶ್ರೀಗಳು ಮಂತ್ರಾಕ್ಷತೆಯ ಕಳಶಗಳನ್ನು ವಿಶ್ವ ಹಿಂದೂ ಪರಿಷತ್ನ ಪದಾಧಿಕಾರಿಗಳಿಗೆ ವಿತರಿಸಿದರು. ಇದಕ್ಕೂ ಮುನ್ನ ನಗರದ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿಗೆ ಅಭಿಷೇಕ ನೆರವೇರಿಸಲಾಯಿತು. ನಂತರ ಶ್ರೀಗಳಿಂದ ಪ್ರವಚನ ಕಾರ್ಯಕ್ರಮ ನೆರವೇರಿತು. ದೇಶಕ್ಕಾಗಿ ನಾವೇನು ಮಾಡಬೇಕು, ಎದಕ್ಕಾಗಿ ನಮ್ಗೆ ಈ ಸ್ಥಿತಿ ಬಂದಿದೆ, ನಮ್ಮದು ನಾವು ಕಟ್ಕೊಳ್ಲಿಕ್ಕೆ, ನಮ್ಮದು ನಾವು ನಿರ್ಮಾಣ ಮಾಡ್ಕೊಳ್ಲಿಕ್ಕೆ, ನಮ್ಮ ದೇವರು ಅಂತ ಹೇಳ್ಕೊಳ್ಲಿಕ್ಕೆ ಕೂಡ ಇಷ್ಟು ವರ್ಷ ಬಿದ್ದಿದೆ ಅಂದ್ರೆ ಅರ್ಥ ಏನು? ನಮ್ಮಲ್ಲಿ ಒಕ್ಕಟ್ಟಿಲ್ಲ. ಇಂದು ನಾನು ವಿಶ್ವ ಹಿಂದೂ ಪರಿಷತ್ ಅಂದ್ರೆ ನಾನು ಬರಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲ ಕುಲಗಳಲ್ಲ, ಹಿಂದೂ ಅಂದ್ರೆ ಒಬ್ಬರಾಗಿ ಬರಬೇಕು. ಮನೆಗಳಲ್ಲಿ ನಮ್ಮ ಕುಲ, ನಮ್ಮ ಸಂಪ್ರದಾಯ ನಮ್ಮಲ್ಲಿ ಇರುವುದೇನಿದೆ ನಮ್ಮ ಮನೇಲಿ ಇರಲಿ. ಹೊರಗೆ ಬಂದಿವಿ ಅಂದ್ರೆ ಹಿಂದೂನಾಗಿ ಬರ್ತಾ ಇಲ್ಲ. ಅವರು ಆ ಕ್ಯಾಸ್ಟು, ಇವ್ರು ಈ ಕ್ಯಾಸ್ಟು, ಇವರು ಅಂತಾರೆ. ಇನ್ನೆಲ್ಲಿದ್ರಿ ಹಿಂದೂ? ರಾಮ ತತ್ವ ಅದಲ್ಲ. ರಾಮ ತತ್ವ ಅಂದ್ರೆ ಏನು? ಮಾನವ ಜಾತಿ ನಿರ್ಮಾಣ, ಸಂಸ್ಕೃತಿ, ಸಂಸ್ಕಾರ ಅನ್ನೋದು ರಾಮನ ತತ್ವ. ಅದು ರಾಮನಿಗೆ ಇಷ್ಟವಾಗಿದ್ದು ಅದೇ. ಕುಲಗಳು, ರಾಮಗೆ ಕುಲ ಇಲ್ಲ. ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಪದಾಧಿಕಾರಿಗಳು ಮಾಹಿತಿ ನೀಡಿದ್ದು ಹೀಗೆ. ಇಡೀ ದೇಶನೇ ಖುಷಿ ಪಡುವಂಥದ್ದು. ಸುಮಾರು ಸಾವಿರಾರು ವರ್ಷಗಳಿಂದ ನಾವು ಏನು ಕನಸು ಕಂಡಿದ್ದೀವೋ, ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲೇ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಸುಮಾರು ಲಕ್ಷಾಂತರ ಸಾಧು ಸಂತರು, ರಾಮ ಭಕ್ತರು ಅವರು ಬಲಿದಾನ ಮಾಡಿದ್ದಾರೆ. ಆ ಬಲಿದಾನ ಹಿಂದೆ ಎಷ್ಟು ನೋವುಗಳಿದ್ದಾವೆ ಅನ್ನೋದು ಆ ಕುಟುಂಬಗಳಿಗೆ ಗೊತ್ತಾಗಿರ್ಬೋದು. ಇವತ್ತು ಮೊದಲನೇ ಬಾರಿ ಈ ರಾಮ ಮಂದಿರ ಉದ್ಘಾಟನೆಗೆ ಅವ್ರನ್ನ ಸ್ಮರಿಸ್ತಾ ನಾವೆಲ್ಲರೂ ಕೂಡ ಈ ದರ್ಶನವನ್ನು ಕಲ್ಪಿಸಿದ್ದಾರೆ. ಅದಕ್ಕಾಗಿ ಅವ್ರನ್ನ ಮೊದಲನೇ ಬಾರಿ ಸ್ಮರಣ ಮಾಡಬೇಕಂತೇಳಿ ನಾನು ಒಂದು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಇಡೀ ಜಗತ್ತನ್ನೇ ತಲೆ ಎತ್ತಿ ನೋಡ್ದಂಗ ಇವತ್ತು ಒಂದು ಐತಿಹಾಸಿಕ ಭವ್ಯ ರಾಮ ಮಂದಿರವನ್ನು ನಮ್ಮ ಭಾರತದಲ್ಲಿ ಒಂದು ಅತಿ ದೊಡ್ಡ ಶಕ್ತಿ ಕೇಂದ್ರ, ಧಾರ್ಮಿಕ ಶಕ್ತಿ ಕೇಂದ್ರ ಆಗಿ ಅಯೋಧ್ಯ ಇರತ್ತಂತೇಳಿ ನಮ್ಮೆಲ್ಲರ ನಂಬಿಕೆ. ಇವತ್ತು ನನ್ನ ಜೀವನದಲ್ಲಿ ಅತಿ ಶ್ರೇಷ್ಠವಾದ ದಿವಸ. ಅಯೋಧ್ಯ ರಾಮ ಮಂದಿರ ಮಂತ್ರತಾ ಅಕ್ಷತೆಯನ್ನು ನಮ್ಮ ಕೈಗೆ ಗುರುಗಳು ಕೊಟ್ಟಿರುತ್ತಾರೆ. ಈ ಅಕ್ಷತೆಯನ್ನು ಪ್ರತಿ ಮನೆ ಮನೆಗೂ ಜನವರಿ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆಯಾಗಿ ಪ್ರತಿಯೊಂದು ಮನೆ ಮನೆಗೂ ತಲುಪಿಸುತ್ತೇವೆ. ಈ ಅಕ್ಷತೆಯನ್ನು ನಮಗೆ ಸಿಕ್ಕಿರೋದು ನಮ್ಮ ಜೀವನ ಧನ್ಯ ಅಂತೇಳಿ ನಾವು ಭಾವಿಸ್ತಾ ಇದ್ವಿ. ಕಾರಟಗಿಯ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಹಾಗೂ ಶ್ರೀ ಶರಣಬಸವೇಶ್ವರ ಸ್ವಾಮಿಯ ಕಾರ್ತಿಕ ಸಹಸ್ರ ದೀಪೋತ್ಸವ ಡಿಸೆಂಬರ್ 20 ಬುಧವಾರ ನಡೆಯಲಿದೆ. ಒಬ್ಬ ಶರಣ ಕೋಟಿಗೊಬ್ಬ ಶರಣ ಪರಶಿವನ ಹರಣ ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನೀ ಸ್ಮರಣ. ಕಾರಟಗಿ ಪಟ್ಟಣದ ಆರಾಧ್ಯ ದೈವ ಶ್ರೀ ವೀರಭದ್ರ ದೇವರ ಮತ್ತು ಶ್ರೀ ಶರಣಬಸವೇಶ್ವರರ ಕಾರ್ತಿಕೋತ್ಸವ ಹಮ್ಮಿಕೊಳ್ಳಲಾಗಿದ್ದು, ಬುಧವಾರ ಬೆಳಗ್ಗೆ 5:30ರಿಂದ ರುದ್ರಾಭಿಷೇಕ, ಸಹಸ್ರ ಬಿಲ್ವ ಪತ್ರಾರ್ಚನೆ, ಮಹಾಮಂಗಳಾರತಿ ಜರುಗುವುದು.
ಸಂಜೆ 6 ಗಂಟೆಯಿಂದ ಕಾರ್ತಿಕ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ಜರುಗುವುದು. ಕಾರ್ತಿಕ ಸಹಸ್ರ ದೀಪೋತ್ಸವದ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವ ಮೂಲಕ ಸಕಲರು ಪುನೀತರಾಗುವ ಸುಕಾಲವಿದು. ಹಾಗಾಗಿ ಕಾರಟಗಿಯ ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಹಸ್ರ ಕಾರ್ತಿಕ ದೀಪೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ವೀರಭದ್ರೇಶ್ವರ ದೇವರ ಹಾಗೂ ಶ್ರೀ ಶರಣಬಸವೇಶ್ವರ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಅರ್ಚಕ ಮುತ್ತಯ್ಯ ಸ್ವಾಮಿ ಕೋರಿದ್ದಾರೆ. ಕಾರಟಗಿಯ ಶ್ರೀ ಆರಾಧ್ಯ ದೈವ ವೀರಭದ್ರೇಶ್ವರ ಹಾಗೂ ಶರಣಬಸವೇಶ್ವರ ಕಾರ್ತಿಕ ಮಹೋತ್ಸವ ದಿನಾಂಕ 20/12/2023 ಬುಧವಾರದಂದು ಸಾಯಂಕಾಲ 6:15 ಜರುಗುವುದು. ಸಕಲ ಸದ್ಭಕ್ತರು ದೀಪೋತ್ಸವ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಪ್ರಸಾದ ಸೇವೆ ಇರುತ್ತದೆ. ಪ್ರಸಾದ ಸೇವೆಯನ್ನು ಸ್ವೀಕರಿಸಿ ಶ್ರೀ ವೀರಭದ್ರೇಶ್ವರ ಹಾಗೂ ಶರಣಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಚಳ್ಳಕೆರೆ ನಗರದ ತಾಲೂಕು ಕಚೇರಿಯ ಚುನಾವಣಾ ಶಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಗುರುಲಿಂಗಪ್ಪ ಅವರು ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾದ ಘಟನೆ ವರದಿಯಾಗಿದೆ. ಸರ್ಕಾರಿ ನೌಕರನೊಬ್ಬ ಮನೆಯಲ್ಲಿ ನೇಣಿಗೆ ಶರಣಾದ ಘಟನೆ ವರದಿಯಾಗಿದ್ದು, ಚಳ್ಳಕೆರೆ ನಗರದ ತಾಲೂಕು ಕಚೇರಿಯಲ್ಲಿ ಭೂಮಿ ಕೇಂದ್ರದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಈಗ ಚುನಾವಣೆ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ 52 ವರ್ಷದ ಗುರುಲಿಂಗಪ್ಪ ತಮ್ಮ ಸ್ವಗೃಹದಲ್ಲಿ ಡೆತ್ ನೋಟನ್ನು ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ. ಡೆತ್ ನೋಟ್ನಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿದ್ದು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂಬುದಾಗಿ ಬರೆಯಲಾಗಿದೆ. ಇನ್ನು ಮೃತರ ಪತ್ನಿ ವಿಜಯಕಲಾ ಚಳ್ಳಕೆರೆ ತಾಲೂಕಿನ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೃತರಿಗೆ ಭಾವನಾ, ಮಾನ್ಯ ಎಂಬ 2 ಪುತ್ರಿಯರಿದ್ದಾರೆ. ಘಟನಾ ಸ್ಥಳಕ್ಕೆ PSI ಶಿವರಾಜ್ ಹಾಗೂ ಕಸಬಾ ಕಂದಾಯ ನಿರೀಕ್ಷಕ ಲಿಂಗೇಗೌಡ ಭೇಟಿ ನೀಡಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರಿದ್ದಾರೆ. ಇನ್ನು ಗುರುಲಿಂಗನಗೌಡರು ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ನಿಖರವಾದ ಮಾಹಿತಿ ಪೊಲೀಸ್ ತನಿಖೆಯಿಂದ ಮಾತ್ರ ಬಯಲಾಗಬೇಕಾಗಿದೆ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.